ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗೇಮ್ಗಳು ಸ್ಟಾರ್ಟ್ ಆಗಿದಾವೆ. ಅದ್ರಲ್ಲೂ 3 ಜನ ಸ್ಟ್ರಾಂಗ್ ಆಗಿರುವಂತ ವೈಲ್ಡ್ ಕಾರ್ಡ್ ಗಳು ಎಂಟ್ರಿ ಕೂಡ ಆಗಿದ್ದಾರೆ. ಸೊ ಅದ್ರ ಜೊತೆಗೆ ಇವತ್ತು ಬೆಳಗಿನ ಪ್ರೋಮೋದಲ್ಲೇ ಹೇಳಿದ್ರು, ಇನ್ನು ಈ ವಾರ ಕ್ಯಾಪ್ಟನ್ ಇರ್ತಾರೆ. ಆ ಕ್ಯಾಪ್ಟನ್ ಆಟಕ್ಕೆ ಯಾರನ್ನ ಹೊರಗಿಡಬೇಕು ಅಂತ ಕೂಡ ಚರ್ಚೆ ಮಾಡಿದ್ರು. ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೇನೆ ತಿಳಿಸಿದ್ದೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಕೂಡ ಹೋಗಿ ನೋಡಿ ಅಂತ ಹೇಳ್ತಾ, ಇನ್ನು ಈ ಪ್ರೋಮೋದ್ ಕಡೆಗೆ ಬರೋದಾದ್ರೆ 3 ತಂಡಗಳನ್ನಾಗಿ ಮಾಡಿದ್ದಾರೆ. ಟೋಟಲ್ ಆಗಿ 3 ತಂಡಗಳನ್ನ, 3 ತಂಡಗಳಿಗೆ ನಾಯಕರು ಬಂದ್ಬಿಟ್ಟು 3 ಜನ ಏನ್ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿದ್ದಾರೋ ಅವ್ರು 3 ಜನ ತಂಡದ ನಾಯಕರಾಗಿದ್ದಾರೆ. ಹಾಗೇನೆ 3 ತಂಡಗಳನ್ನ ರಚಿಸಿದ್ದಾರೆ. ಪ್ರತಿ ತಂಡದಲ್ಲೂ 5 ಸದಸ್ಯರಿದ್ದಾರೆ. ಇನ್ನು ಟೋಟಲ್ ಆಗಿ ಇರೋದು 17 ಜನ. ಅಂದ್ರೆ 5 ಜನ ಆದ್ರೆ ಅಲ್ಲಿಗೆ 15 ಜನ ಆಗ್ತಾರೆ. ಇನ್ನಿಬ್ರು ಉಸ್ತುವಾರಿಗಳನ್ನಾಗಿ ನೇಮಿಸಿದ್ದಾರೆ ಅಂತ ಅನ್ಸುತ್ತೆ. ಅದ್ರಲ್ಲಿ ಒಬ್ರಂತೂ ಗೊತ್ತೇ ಇದೆ. ಯಾಕಪ್ಪ ಅಂದ್ರೆ ತಮ್ಮ ಆಟದಿಂದ ಹೊರಗಡೆ ಇಟ್ಟು ಅಶ್ವಿನಿ ಗೌಡ ಅವ್ರನ್ನ ಆಲ್ರೆಡಿ ಲಾಸ್ಟ್ ಪ್ರೋಮೋದಲ್ಲೇ ನೋಡ್ದಂಗೆ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ. ಅವರೊಬ್ರು ಉಸ್ತುವಾರಿ ಆಗಿರುತ್ತಾರೆ. ಇನ್ನೊಬ್ರು ಯಾರು ಉಸ್ತುವಾರಿ ಆಗಿದ್ದಾರೆ ಅಂತ ನೋಡ್ಬೇಕು. ನನಗನ್ಸಿರೋ ಮಟ್ಟಿಗೆ ಇನ್ನೊಬ್ರು ಉಸ್ತುವಾರಿ ಬಂದ್ಬಿಟ್ಟು ಕಾಕ್ರೋಚ್ ಸುಧೀರ್ ಅವರು ಕೂಡ ಉಸ್ತುವಾರಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಕಲರ್ ಡ್ರೆಸ್ ಅಲ್ಲಿ ಇದ್ದಾರೆ. 3 ತಂಡಗಳು ಏನ್ ರಚನೆ ಆಗಿದಾರೋ ಅವರು ಕಲರ್ ಕೋಡ್ ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರಘು ಅವರ ತಂಡಕ್ಕೆ ಬ್ಲಾಕ್ ಕಲರ್, ಹಾಗೆ ರಿಷಾ ಅವರ ತಂಡಕ್ಕೆ ಗ್ರೀನ್ ಕಲರ್, ಇನ್ನು ಇನ್ನೊಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ಅಂತ ಸೂರಜ್ ಅವ್ರಿಗೆ ವೈಟ್ ಕಲರ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ 3 ಜನರ ತಂಡದಲ್ಲಿ ಇರುವವರು ಎಲ್ಲ ಕೂಡ ಕಲರ್ ಡ್ರೆಸ್ ಅನ್ನೇ ಹಾಕೊಂಡಿದ್ದಾರೆ, ಅವ್ರವ್ರ ತಂಡದ ಕಲರ್ ನ. ಸೊ ಇದ್ರಲ್ಲಿ ಯಾರ್ಯಾರು ಯಾವ್ಯಾವ ತಂಡದಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಸೂರಜ್ ಸಿಂಗ್ ಅವರ ತಂಡದಲ್ಲಿ ಮಾಳು ನಿಪ್ನಾಳು, ಸೂರಜ್ ಅವರು, ಮತ್ತೆ ರಕ್ಷಿತಾ ಅವರು, ಹಾಗೇನೆ ರಾಶಿಕಾ ಅವರು. ಅದ್ರ ಜೊತೆಗೇನೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಅಭಿಷೇಕ್ ಅವರು ಕೂಡ ಇದ್ದಾರೆ. ಇವರು 4 ಜನ ಸೂರಜ್ ಸಿಂಗ್ ಅವರ ತಂಡದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ರಘು ಅವರ ತಂಡಕ್ಕೆ ಬಂದ್ರೆ ಧನುಷ್, ಜಾನ್ವಿ, ಹಾಗೇನೆ ಸ್ಪಂದನ ಮತ್ತು ಮಲ್ಲಮ್ಮ ಅವರು ರಘು ಅವರ ತಂಡದಲ್ಲಿದ್ದಾರೆ. ಇನ್ನು ರಿಷಾ ಅವರ ತಂಡಕ್ಕೆ ಬಂದ್ರೆ ಗಿಲ್ಲಿ, ಚಂದ್ರನ, ಹಾಗೇನೆ ಕಾವ್ಯ ಮತ್ತೆ ಧ್ರುವಂತ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರೋಮೋದ ಅಂತೂ ಸೈಕ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿಯ ಗೇಮ್ಗಳು ಬಿಗ್ ಬಾಸ್ ಮನೆಗೆ ತುಂಬಾನೇ ಅವಶ್ಯಕತೆ ಅಂತ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ತರ ಗುಂಪುಗಳು ಆದಾಗ್ಲೇನೆ ಚೆನ್ನಾಗಿ ಜಗಳನೂ ಆಗುತ್ತೆ, ಹಾಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ನೋಡ್ಬೋದು. ಮತ್ತೆ ಅಷ್ಟೇ ಅಲ್ದಿರ ಎಲ್ಲಾ ಗುಂಪಲ್ಲೂ ತುಂಬಾ ಸ್ಟ್ರಾಂಗ್ ಆಗಿರೋರು ಇದ್ದಾರೆ, ವೀಕ್ ಆಗಿರೋರು ಇದ್ದಾರೆ, ಬುದ್ಧಿ ಉಪಯೋಗಿಸೋರು ಇದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಕಾಮಿಡಿ ಮಾಡೋರು ಕೂಡ ಎಲ್ಲ ಗುಂಪಿನಲ್ಲೂ ಇದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು. ಇವತ್ತಿನ ಸಂಚಿಕೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾನೇ ಆಟಗಳನ್ನ ಆಡಿಸಿದ್ದಾರೆ. ಅದ್ರ ಜೊತೆಗೆ ಹೊರಗಡೆ ಯಾರು ಇಡ್ಬೇಕು ಅನ್ನೋದಿದೆ. ಮತ್ತೊಂದ್ ಕಡೆ ಈ ಆಟಗಳನ್ನೆಲ್ಲ ಆಡಿಸ್ತಾ ಇರೋದು ಕ್ಯಾಪ್ಟನ್ಸಿಗೋಸ್ಕರ. ಎಲ್ರಿಗೂ ಫಸ್ಟ್ ಕ್ಯಾಪ್ಟನ್ ನಾನೇ ಆಗ್ಬೇಕು ಅನ್ನೋದಂತೂ ತುಂಬಾನೇ ಆಸೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಈ ಎಪಿಸೋಡ್ ಅಂತ ಹೇಳ್ಬೋದು. ಇನ್ನು ಆಟದ ಕಡೆಗೆ ಬಂದ್ರೆ ಮೇಲ್ಗಡೆ ನಿಂತ್ಕೊಂಡು ಬಿಗ್ ಬಾಸ್ ಟೀಮ್ ಕಡೆಯವರು ಕಾಯಿನ್ ಗಳನ್ನ ಎಸಿತಿದ್ದಾರೆ. ಇನ್ನು ಆ ಕಾಯಿನ್ ಗಳನ್ನ ಸ್ಪರ್ಧಿಗಳಾಗಿರುವಂತ ಗುಂಪುಗಳು ಏನಾಗಿದಾವೋ ತಂಡಗಳು, ಅವರಲ್ಲಿ ಕೆಲವೊಂದಿಷ್ಟು ಜನಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಗ್ರೌಂಡ್ ಗೆ ಇಳಿಸಿದ್ದಾರೆ ಅಂತ ಹೇಳ್ಬೋದು. ಮಿಕ್ಕ ಎಲ್ಲ ಕಂಟೆಸ್ಟೆಂಟ್ಗಳು ಒಂದು ಕಡೆ ಕೂತ್ಕೊಂಡು ಆ ಕಾಯಿನ್ ಗಳನ್ನ ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪಾ ಟ್ವಿಸ್ಟ್ ಇದೆ ಅಂದ್ರೆ, ಬರೀ ಅಲ್ಲೂ ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಅದನ್ನ ಜೋಪಾನವಾಗಿ ಬೇರೆ ಕಾಯ್ಕೋಬೇಕಾಗಿದೆ. ಬರೀ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಸಾಕಾಗಲ್ಲ, ಅವನ್ನ ಬಚ್ಚಿಡ್ಬೇಕು. ಹಾಗೇನೆ ಮತ್ತೆ ಬಚ್ಚಿಟ್ಟಿರೋ ಬೇರೆ ತಂಡಗಳಿಂದ ಅವನ್ನ ಕದಿಬೇಕು ಕೂಡ ಅನ್ನೋದು ಇರುತ್ತೆ. ಸೊ ಈ ಸರ್ತಿಯ ಆಟ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಈ ತರದ ಆಟಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ ಅಂತ ಹೇಳ್ಬೋದು. ಒಂದ್ ಕಡೆ ನೋಡೋದಾದ್ರೆ ಕಾಯಿನ್ ಗಳನ್ನ ಕಾಪಾಡ್ಕೊಳಕ್ಕೆ ತುಂಬಾನೇ ಹರಸಾಹಸನ ಪಡ್ತಿದ್ದಾರೆ ಸ್ಪರ್ಧಿಗಳು ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಅವರು ಇಲ್ಲೂ ಕೂಡ ಕಾಮಿಡಿನ ಬಿಟ್ಟೇ ಇಲ್ಲ ಅಂತ ಹೇಳ್ಬೋದು. ತಮ್ಮ ಕಾಯಿನ್ ನ ತಗೊಂಡು ಅವರು ಬಚ್ಚಿಟ್ಕೊಳ್ತಾ ಇರೋ ರೀತಿಯ ಅಂತ ಸೀರಿಯಸ್ ಸಿಚುವೇಶನ್ ಅಲ್ಲಿ ಅದನ್ನ ಬಚ್ಚಿಟ್ಕೊಂಡು ಕಾಮಿಡಿ ಮಾಡ್ತಾರೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ ನಿಮ್ಮ ಸಪೋರ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಗಿಲ್ಲಿ ಅವ್ರಂತ್ರು ಇವಾಗಂತ್ರು ಎಲ್ಲರ ಮನೆಗೆ ಹೆಂಗನಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ಅವ್ರ ಮೇಲೆನೆ ನಾಮಿನೇಷನ್ ಹಾಕಿರೋದು. ಬಟ್ ಈ ವಾರ ನಾಮಿನೇಷನ್ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ಬೋದು. ವೋಟಿಂಗ್ ಲೈನ್ ಗಳು ಈ ವಾರ ತೆಗ್ದಿರೋದಿಲ್ಲ ಅಂತ ಹೇಳಿದ್ದಾರೆ. ದೀಪಾವಳಿಯ ಧಮಾಕ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಬಂದಿರೋಂತ ಕಂಟೆಸ್ಟೆಂಟ್ ಗಳಿಗೆ ನಾಮಿನೇಟ್ ಆಗಿರೋರಿಗೆ ಎಲ್ರು ಸೇವ್ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಮಾಳು ಅವರು ತಮ್ಮ ತಂಡದ ಜೊತೆಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇರೋದು ರಘು ಅವರ ಟೀಮ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ರಘು ಅವರು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೇನೆ ಒಬ್ಬರನ್ನ ಎತ್ತಿ ಬಿಸಾಕೋ ಅಷ್ಟು ಕೂಡ ಶಕ್ತಿ ಇದೆ ಅಂತ ಹೇಳ್ಬೋದು. ಅವರು ಯಾರಿಗ್ ಬೇಕೋ ಅವ್ರನ್ನ ಎತ್ತಿ ಬಿಸಾಕಿ ಹೆಂಗ್ ಬೇಕೋ ಹಂಗ್ ತಗೋತಾರೆ. ತುಂಬಾನೇ ಬಾಡಿ ಇದೆ, ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಮಾಳು ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ
ಸೂರಜ್ ಸಿಂಗ್ ಅವರು ಏನಪ್ಪಾ ಹೇಳ್ತಿದಾರೆ ಅಂದ್ರೆ ಎಲ್ಲಿ ಬಾಡಿ ಬಿಡಿ ಬಾಯ್ ಮಾಡೋಣ ಬಿಡಿ ಅಂತ ಧೈರ್ಯನ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಮಾಳು ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಹಾಗೇನೆ ಸೂರಜ್ ಅವರು ಒಬ್ರು ಕ್ಯಾಪ್ಟನ್ ಆಗಿ ಯಾವ ರೀತಿ ನಡ್ಕೋಬೇಕು ಅದೇ ರೀತಿಯಾಗಿ ನಡ್ಕೋತಿದ್ದಾರೆ ಅಂತಾನು ಹೇಳ್ಬೋದು. ಇನ್ನು ರಘು ಅವರು ರಿಷಾ ಅವರ ತಂಡದ ಮೇಲೆ ದಾಳಿ ಮಾಡಿ ಅವರ ಕಾಯಿನ್ ಗಳನ್ನ ಕಸ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಮನೆ ಒಳಗಡೆ ಹೋದಾಗ ಅದರಲ್ಲಿ ಚಂದ್ರನ ಕೂಡ ಹೇಳ್ತಿದ್ದಾರೆ ಕೈ 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 ಅಂತ ಕೂಗ್ತಾ ಇದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಕಸ್ಕೊಳ್ಳೋದಾದ್ರೆ ಇದು ಸರಿಯಲ್ಲ ಆಟ ಅಂತ ರಿಷಾ ಅವ್ರು ಹೇಳ್ತಿದ್ದಾರೆ. ನಿಮ್ಗೆ ಬಾಡಿ ಇದೆ, ನಿಮಗ್ ಸ್ಟ್ರೆಂತ್ ಇದೆ ಅಂತ ಎಲ್ರೂನು ಗೊತ್ತು. ನಿಮಗ್ ಸಮನಾಗಿ ನಾವಿಲ್ಲ ಅಂದಾಗ ಆಟನ ಅರ್ಥ ಮಾಡ್ಕೊಂಡು ಯಾವ ರೀತಿ ಆಡ್ಬೇಕೋ ಆ ರೀತಿ ಆಡ್ಬೇಕು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಂತಾನು ಹೇಳ್ತಾ ಇದ್ದಾರೆ. ಬಟ್ ಇದು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಅಂತಾನೆ ಹೇಳ್ಬೇಕು. ಆದ್ರೆ ಏನೇ ಮಾಡ್ಬೇಕಾದ್ರೂ ಒಂಚೂರು ಗಮನನ ಕೊಡ್ಬೇಕು. ಹಂಗಂತ ತಮಗ್ ಬಾಡಿ ಇದೆ ಅಂತ ಯಾರನ್ನ ಹೇಗ್ ಬೇಕೋ ಹಾಗೆ ಬಿಗ್ಸಾಕೋದಾಗ್ಲಿ ಅವ್ರ ಮೇಲೆ ಬೀಳೋದಾಗ್ಲಿ ಮಾಡಕ್ ಹೋಗ್ಬಾರ್ದು ಅನ್ನೋದು ಕೂಡ ಒಂದ್ ಕಡೆ ಇರುತ್ತೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಅವರು ಬೇಕು ಬೇಕು ಅಂತ ಮಾಡ್ತಾ ಇದಾರೆ ಅಥವಾ ಆ ಕಿತ್ಕೊಳ್ಳೋ ಬರದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಿದೆಯಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ. ಈ ಸಂಚಿಕೆಯ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೇನೆ ಇದೇ ರೀತಿಯಾದ ವಿಡಿಯೋಗಳಿಗೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.